ಎಲ್ರಿಗೂ ನಮಸ್ಕಾರ ಸರ್. ಇವತ್ತು ಚಳ್ಳಕೆರೆಯಿಂದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ 30 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಅದು ಹೈವೇಯಿಂದ NH50 ಹೈವೇಯಿಂದ ಜಸ್ಟ್ 300 ಮೀಟ್ರು ದೂರದಲ್ಲಿರ್ತಕ್ಕಂಥ 30 ಎಕರೆ ಟಾರ್ ರೋಡ್ ಅಟ್ಯಾಚ್ ಜಮೀನು. ಒಂದು 20 ಎಕರೆ ಪಾಣಿ, ಒಂದು 10 ಎಕರೆ ಪಾಣಿ. 20 ಎಕರೆ ಬೇಕಾದ್ರೂ ತಗೋಬೋದು ಅಥವಾ ಟೋಟಲ್ 30 ಎಕರೆ ಬೇಕಾದ್ರೂ ತಗೊಳ್ಬಹುದು. ನೋಡೋಣ. ಇದೇ ಟಾರ್ ರೋಡ್ ಅಟ್ಯಾಚ್ ಇರ್ತಕ್ಕಂಥ 30 ಎಕರೆ ಜಮೀನಿದು. ಹೈವೇಯಿಂದ ಕೇವಲ 300 ಮೀಟ್ರು ಟಾರ್ ರೋಡಲ್ಲಿ ಬಂದರೆ ಇದು ಸಿಗುತ್ತೆ. ಇದರ ಡೀಟೇಲ್ಸ್ ನೋಡೋಣ. ಫಸ್ಟು ಮಣ್ಣು. ಇದು ಫಲವತ್ತಾದ ಮತ್ತು ಕೆಂಪು ಮಣ್ಣು, ಪ್ಯೂರ್ ರೆಡ್ ಸಾಯಿಲ್ ಇದೆ. ಟಾರ್ ರೋಡ್ ಅಟ್ಯಾಚ್ ಸುಮಾರು ಟಾರ್ ರೋಡ್ಗೆ ಇದು 1 ಕಿಲೋಮೀಟರ್, ಒಂದು 600ರಿಂದ 800 ಮೀಟ್ರ್ ಅಂತೂ ಟಾರ್ ರೋಡ್ ಫೇಸಿಂಗ್ ಬರುತ್ತೆ. ಟೋಟಲ್ 30 ಎಕರೆ ಬರುತ್ತೆ. 30 ಎಕರೆಯಲ್ಲಿ 20 ಎಕರೆ ಒಂದು, 10 ಎಕರೆ ಒಂದು, 2 ಪೀಸ್ ಬರುತ್ತೆ. 10 ಎಕರೆ ಸ್ವಲ್ಪ ಹಳ್ಳ ಕಡೆ ಡೌನ್ ಇದೆ. 20 ಎಕರೆ ಸಮತಟ್ಟಾದ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಲ್ಯಾಂಡು. ಅಗ್ರಿಕಲ್ಚರ್ ಮಾಡ್ಬೋದು, ಏನಾದರೂ ನೀವು ಕಮರ್ಷಿಯಲಾಗಿ ಮಾಡ್ಕೋಬೋದು, ಪೌಲ್ಟ್ರಿ ಮಾಡ್ಬೋದು, ಫ್ಯಾಕ್ಟ್ರಿ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಫಲವತ್ತಾದ ಉತ್ತಮವಾದ ಜಮೀನಿದು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಲೊಕೇಶನ್ನು. ಇದು ಚಳ್ಳಕೆರೆಯಿಂದ ಸುಮಾರು 20 ಕಿಲೋಮೀಟ್ರ್ ಆಗುತ್ತೆ. ನೆಕ್ಸ್ಟ್ ಚಳ್ಳಕೆರೆಯಿಂದ ಬೆಂಗಳೂರು, ಚಳ್ಳಕೆರೆಯಿಂದ ಬಳ್ಳಾರಿ ಹೋಗ್ತಕ್ಕಂಥ NH50 ಹೈವೇಯಿಂದ ಒಂದು 300 ಮೀಟ್ರ್ ಒಳಗಡೆ ಇದೆ. ಆಮೇಲೆ ಹೈವೇ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಜನರಲ್ ಪ್ರಾಪರ್ಟಿ. ಇವತ್ತು ಜನರಲ್ ಕೂಡ ಜನರಲ್ ಪ್ರಾಪರ್ಟಿ ಇದು. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಬೆಲೆ ಬಂದುಬಿಟ್ಟು ಈ ಜಮೀನನ್ನು ಮಾಲೀಕರು 16 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 16 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿರ್ತಕ್ಕಂಥ ಟಾರ್ ರೋಡ್ ಅಟ್ಯಾಚ್ ಆಗಿರ್ತಕ್ಕಂಥ ಉತ್ತಮವಾದ 30 ಎಕರೆ ಜಮೀನು ಸಿಗುತ್ತೆ. ಇಲ್ಲಾಂದರೆ ನಿಮಗೆ 20 ಎಕರೆ ಸಹ ಸಿಗುತ್ತೆ. ರೋಡ್ಗೆ ಇದೆ. NH50 ಹೈವೇಯಿಂದ ಜಸ್ಟ್ 300 ಮೀಟ್ರ್ ನಿಮಗೆ ಒಳಗಡೆ ಬಂದರೆ ಈ ಒಂದು ಜಮೀನು ಸಿಗುತ್ತೆ. 16 ಲಕ್ಷ 1 ಎಕರೆಗೆ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಚಳ್ಳಕೆರೆಯಿಂದ ಕೇವಲ 20 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಏನಾದರೂ ಕಮರ್ಷಿಯಲ್ಲು, ಫ್ಯಾಕ್ಟ್ರಿಗಳು, ಪೌಲ್ಟ್ರಿ, ಅಗ್ರಿಕಲ್ಚರು, ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಒಳ್ಳೆಯ ಫಲವತ್ತಾದ ಭೂಮಿ. ನೋಡಿರಿ, ಅದೇ ಹೈವೇ ಕಾಣ್ತಿದೆ ನೋಡಿ ನಿಮಗೆ. ಅದೇ ಹೈವೇ. ಆ ಹೈವೇಯಿಂದ ಜಸ್ಟ್ ಒಂದು ಟಾರ್ ರೋಡ್ ಬರುತ್ತೆ. ಆ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದೇ ಈ ಒಂದು ಜಮೀನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.